ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸಿಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ. ಇವತ್ತು ನಾವು ಕಡಲೆಕಾಳನ್ನ ಮಸಾಲ ಗ್ರೇವಿ ಮಾಡೋಣ. ಅದು ಹೇಗೆ ಅಂತ ನೋಡೋಣ ಬನ್ನಿ. ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್. ನೋಡಿರಿ, ಇದನ್ನೇನು ಮಾಡೀವಿ, ಕಡಲೆಕಾಳನ್ನ ರಾತ್ರಿ ನೆನೆ ಇಟ್ಟಿನಿ ನಾನು ತೊಳೆದು. ಅದನ್ನೇನು ಮಾಡೋಣ, ಕುಕ್ಕರ್ನೊಳಗೆ ತೊಳೆದು ಬೆಳಗ್ಗೆ ಮಾಡುವಾಗ ಕುಕ್ಕರ್ನೊಳಗೆ 2 ವಿಜಿಲ್ ಹಾಕಿಸ್ತೀನಿ. ನೋಡ್ರಿ, ಸ್ವಲ್ಪ ಹಣ್ಣಾಗ ಕುದಿಬೇಕು. ನೋಡ್ರಿ ಕುದ್ದಾವ. ಇಲ್ಲಿ ಅದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಬಂದು ಟೊಮೊಟೊ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಇವನ್ನೆಲ್ಲ ನಾನು ಹುರ್ಕೊಂಡೀನಿ. ನೋಡ್ರಿ, ಈರುಳ್ಳಿ 1-2 ಪೀಸ್ ಅವನ್ನೆಲ್ಲ ಹುರ್ಕೊಂಡೀನಿ. ಈ ಕಡೆ ಈರುಳ್ಳಿ, ಕರಿಬೇವು, ಗಜ್ಜರಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಇಷ್ಟು ತೊಗೊಂಡೀನಿ. ನೋಡ್ರಿ, ಮೊದಲ ಬಾಣಲೆಗೆ 1-2 ಸ್ಪೂನಾಗಷ್ಟು ಎಣ್ಣೆ ಹಾಕೀನಿ. 1 ಸ್ಪೂನಾಗಷ್ಟು ಸಾಸಿವೆ ಹಾಕಕತ್ತೀನಿ. ಇಲ್ಲಿ ನೋಡ್ರಿ, ಮಿಕ್ಸಿಗೆ ಹಾಕೊಂಡೀನಿ. ನಾನು ಮಸಾಲೆ ಟೊಮೊಟೊ ಅನ್ನೆಲ್ಲ ಹುರಿದಿದ್ನೆಲ್ಲ ಅದನ್ನ ಮಿಕ್ಸಿಗೆ ಹಾಕಿ ಇಟ್ಕೊಂಡೀನಿ. ನೋಡ್ರಿ, 1 ಸ್ಪೂನಾಗಷ್ಟು ಜೀರಿಗೆ ಹಾಕಿ, ಕರಿಬೇವು, ಹೆಚ್ಚಿದ ಈರುಳ್ಳಿ ಹಾಕಿ, ನಂತರ ಹೆಚ್ಚಿದ ಗಜ್ಜರಿ ಹಾಕಿ, ಇದು ಸಣ್ಣಗೆ ಹೆಚ್ಚಿದ ಮೆಣಸಿನ್ಕಾಯಿ ಹಾಕಿ, ಹಸಿಮೆಣಸಿನ್ಕಾಯಿ ತರಿಯಾಗಿ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನ್ಕಾಯಿ ಹಾಕಿದ ಮೇಲೆ ರುಬ್ಬಿದ ಮಸಾಲೆಯನ್ನು ಹಾಕಿ, ಟೊಮೊಟೊ, ಬೆಳ್ಳುಳ್ಳಿ ಅವೆಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಮಿಕ್ಸಿ ಮಾಡಿ ಪೇಸ್ಟ್ ಮಾಡ್ತೀನಿ. ನೋಡ್ರಿ, ಹಾಕೀನಿ. ನಂತರ 1 ಸ್ಪೂನ್ ಅರಿಶಿಣ ಪುಡಿ, 1 ಸ್ಪೂನ್ ಮಸಾಲೆ ಪುಡಿ ಹಾಕಿ ಕೈ ಆಡಿಸಿ, ಕಡೆ ಕೊತ್ತಂಬರಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕಿ, ಇವು ನೆನೆಸಿ ಆಮೇಲೆ ಕುದಿಸಿದ ಕಡಲೆಕಾಳನ್ನು ಹಾಕಿ ಸರಿಯಾಗಿ ಕೈ ಆಡಿಸಿ. ಈ ಥರ ಪೂರಿಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಬರ್ತದೆ. ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿ ನೋಡ್ರಿ, ಏನೇನು ಮಾಡಿ ಮಿಕ್ಸಿಗೆ ಹಾಕಿರ್ತೀವಲ್ಲ ಅದ್ರಾಗ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಹಾಕ್ಬೇಕು. ನೋಡ್ರಿ, ಸ್ವಲ್ಪ ಸಕ್ಕರೆ ಹಾಕ್ರಿ. ಭಾಳ ಟೇಸ್ಟ್ ಹೇಗಿರುತ್ತೆ ಹಂಗೆ ಕಡಲೆಕಾಳು ಪಲ್ಯ ಮಾಡೋದಕ್ಕಿಂತ ಈ ಥರ ಮಸಾಲ ಗ್ರೇವಿ ಮಾಡಿ ನೋಡ್ರಿ, ಭಾಳ ಚಲೋ ಇರ್ತೈತಿ.